ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ. ಪಾಕಿಸ್ತಾನ ಮೇಲೆ ಇನ್ನೂ ದಾಳಿ ಮುಂದುವರಿಯುತ್ತೆ. ನಾವ್ ಅಂದ್ಕೊಂಡ್ವಿ ನಿನ್ನೆ ಏನ್ ದಾಳಿ ನಡೆಸಿದ್ರು ಅಲ್ಲಿಗೆ ಮುಗಿದೋಯ್ತು ಈ ಆಪರೇಷನ್ ಅಂತ. ನೋ, ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ. ಇದು ಸ್ಯಾಂಪಲ್ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೈ. ಸೇನಾಧಿಕಾರಿ ಒಬ್ರು ಒಂದು ಟ್ವೀಟ್ ಮಾಡಿದ್ರು, ಪಿಕ್ಚರ್ ಅಭಿ ಬಾಕಿ ಹೈ ಅಂತ. ಸೊ ಪಿಕ್ಚರ್ ಅಭಿ ಬಾಕಿ ಅಂದ್ರೆ ಇನ್ನು ಮುಂದೆ ಇದೆ ಮುಸ್ಲಿಮ ಪಂಡಗ ಅಂತ. ಅಂದ್ರೆ ಅರ್ಥ ಕಾದಿದೆ, ನಿಮ್ಗೆ ಕಾಯ್ತಾ ಇರಿ ಅಂತ. ಸೊ ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಹೇಳಿರೋದ್ರ ಅರ್ಥ ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ, ಕಂಟಿನ್ಯೂ ಆಗುತ್ತೆ. ಸೊ ಬೆಂಗಳೂರಿನಲ್ಲಿ ನಿರ್ಮಿಸಿರುವ ಡ್ರೋನ್ಗಳ ಮೂಲಕ ಪಾಕಿಸ್ತಾನವನ್ನ ಛಿದ್ರ ಮಾಡೋಕೆ ಹೊರಟಿರೋದು ಭಾರತದ ಆರ್ಮಿ. ಸೊ ಬೆಂಗಳೂರು ಇಂತಹ ಹೊಸ ಹೊಸ ಇನ್ನೋವೇಷನ್ಗೆ ಯಾವಾಗಲೂ ಫೇಮಸ್. ಸೊ ಹಾಗಾಗಿನೇ ಬೆಂಗಳೂರಿನಿಂದ ಡ್ರೋನ್ಗಳು ಹೋಗಿದೆ. ಸ್ಕೈ ಸ್ಟ್ರೈಕರ್, ಓಕೆ, ಸ್ಕೈ ಸ್ಟ್ರೈಕರ್ ಡ್ರೋನ್ಗಳಿಂದ ದಾಳಿ ಮಾಡಲಾಗ್ತಿದೆ. ಎಸ್ ಮೇಡಮ್, ಅಷ್ಟೇ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ. ಪಾಕಿಸ್ತಾನ ಈಗ ಏನ್ ಮಾಡಿದ್ರು ಬದುಕೊಂತಾರೆ ಅಂತ ಅವ್ರು ಒಂದೇ ಜೀವ ಉಳಿಸ್ಕೋಬೇಕಷ್ಟೇ ಅವರು. ಅಲ್ಲ, ನಿನ್ನೆ ನಾನು ಒಂದು ಯಾವ್ದೋ ಒಂದು ಪಾಕಿಸ್ತಾನ ಕಿತ್ತೋ ಚಾನಲ್ ನೋಡ್ತಾ ಇದ್ದೆ. ಸೊ ಆ ಚಾನಲ್ ಅಲ್ಲಿ ಡಿಸ್ಕಷನ್, ಅವರು ಆರ್ಮಿ ಅವ್ರಿಗೆ ಒಂದು ಮಾತನ್ನ ಕೇಳ್ತಾರೆ, ಸರ್ ನಮಗಿರೋ ಮುಂದಿನ ಆಪ್ಷನ್ ಏನು ಸರ್? ನಾವು ವೇಟ್ ಮಾಡ್ಬೇಕಾ ಇಲ್ಲ ನಾವು ದಾಳಿ ನಡಿಬೇಕಾ? ಇಡೀ ಪಾಕಿಸ್ತಾನದ ಜನ ದಾಳಿ ನಡೆಸಿ 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 ಅಂತ ಇದ್ದಾರೆ, ನೀವೇನು ದಾಳಿ ನಡೆಸ್ತಾ ಇಲ್ಲ. ಸೊ ನಮಗಿರೋ ಆಪ್ಷನ್ಸ್ ಏನು ಅಂತ. ಅದಕ್ಕೆ ಅವನು ಹೇಳ್ತಿದ್ದ, ಅವನು ತಲೆಮಾಸ್ತವನು, ನಮ್ಮ ಹತ್ರ ಇರೋದು ಎರಡೇ ಚಾಯ್ಸ್. ನಂಬರ್ 1 ಚಾಯ್ಸ್, ಜಗಳ ಸ್ಟಾರ್ಟ್ ಮಾಡೋದು, ಯುದ್ಧ ಸ್ಟಾರ್ಟ್ ಮಾಡೋದು. ಅವ್ರಿಗೂ ಹಾನಿ ಆಗುತ್ತೆ, ನಮಗೂ ಹಾನಿ ಆಗುತ್ತೆ. ಹಾನಿ ಸ್ವಲ್ಪ ಮಟ್ಟಿಗೆ ಆದಂತ ಸಂದರ್ಭದಲ್ಲಿ ಮಾತುಕತೆ ಮೂಲಕ ಬಗೆಹರಿಸ್ಕೊಂಡು ನಾವು ಯುದ್ಧನ ಸ್ಟಾಪ್ ಮಾಡ್ಬಿಡೋದು. ಒಂದು. ಎರಡನೇ ಆಪ್ಷನ್ ಏನ್ ಗೊತ್ತಾ? ನಾವು ಸರ್ವನಾಶ ಆಗೋದು, ಅವ್ರನ್ನು ಸರ್ವನಾಶ ಮಾಡೋದು ಅಂತ ಮೆಂಟ್ಯಾಲಿಟಿ ಇರೋ ಪಾಕಿಸ್ತಾನ ಅದು. ಅದನ್ನ ತುಂಬಾ ಈಗ ನಮ್ಮ ಸೇನೆ ಏನು ದಾಳಿ ಮಾಡಿಬಿಟ್ಟಿದೆ ಅನ್ನೋ ಕಾರಣಕ್ಕೆ ನಾವು ತುಂಬಾ ಗೆದ್ಬಿಟ್ವಿ ಅಂತ ಅಲ್ಲ. ಪಿಕ್ಚರ್ ಅಭಿ ಬಾಕಿ ಹೇ ಅಂತಂದ್ರೆ ಇನ್ನು ಬಹಳ ಇದೆ ಮಾಡೋದು. ನಿನ್ನೆ ಇಟ್ಟಿರೋದು ಬೇಬಿ ಸ್ಟೆಪ್ಸ್. ಏನ್ ಹೇಳಿ? ಪುಟ್ ಪುಟ್ಟ ಹೆಜ್ಜೆ ಅಷ್ಟೇ. ಕರೆಕ್ಟ್, ಪುಟ್ ಪುಟ್ಟ ಹೆಜ್ಜೆ. ಇನ್ನು ನಮ್ಮ ಹೆಜ್ಜೆ ಎಲ್ಲಿಗೋಗಿ ನಿಂತ್ಕೋಬೇಕು ಗೊತ್ತಾ? ಇಸ್ಲಾಮಾಬಾದ್ ನಲ್ಲಿ ಇಡಬೇಕು ಕಾಲು. ಮತ್ತೊಂದು ಮೇಡಮ್, ಈಗ ನಾವು ಪಾಕಿಸ್ತಾನ ಭಿಕ್ಷುಕ ರಾಷ್ಟ್ರ ಹೌದು, ಪಾಪರ್ ಹೌದು, ಬಟ್ ತುಂಬಾ ನಾವು ಅವ್ರನ್ನ ಅಂಡರ್ ರೇಟ್ ಮಾಡಕ್ ಆಗುತ್ತಾ? ಅಂಡರ್ ರೇಟ್ ಮಾಡಕ್ ಆಗೋದಿಲ್ಲ. ಯಾಕೆ ಅಂತಂದರೆ ನಮ್ಮ ಶಕ್ತಿ 100% ಇದ್ರೆ ಅವರ ಶಕ್ತಿ 50% ಇದೆ, ಇಲ್ಲ ಅಂತ ಹೇಳಕ್ ಆಗಲ್ಲ. ಆದರೆ ಹಂಗೆ ಅಂತ ಬಲಾಬಲಗಳು ಮತ್ತು ಶಕ್ತಿಗಳನ್ನ ನಾವು ತಾಳೆ ಹಚ್ಚಿದಾಗ ಭಾರತದ ಎದುರುಗಡೆ ನಿಂತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಪದೇ ಪದೇ 3 ಸಲ ಹೊಡ್ಸ್ಕೊಂಡು ಹೋಗಿದ್ದಾರೆ ವಾಪಸ್. ಮಂಡಿ ಊರು ಬಿಟ್ಟು 90,000 ಸೈನಿಕರನ್ನ ನಾವು ಸಾಕಿ ಅವ್ರನ್ನ ಕಳಿಸಿದೀವಿ.